There is a quote by Bruce Lee: I don't fear a person who practiced 1,000 kicks one time, but I fear of a person who practiced one kick 1,000 times. ಸೊ ಹೇವ್ರಿ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ. ಸೊ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಯಾಕಂದ್ರೆ ಬರೀ ಜಸ್ಟ್ 9 ದಿನ ಅಷ್ಟೇ ಉಳಿದಿದೆ KCD ಗಾಗಿ. ಸೊ ಈ 9 ದಿನದಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಅಪ್ಲೈ ದ ಈಟ್ ದ ಫ್ರಾಗ್ ಕಾನ್ಸೆಪ್ಟ್. ಸೊ ಏನಾಗಂದ್ರೆ ಇಲ್ಲಿ ಫ್ರಾಗ್ ಅಂದ್ರೆ ಇಂಪಾರ್ಟೆಂಟ್. ಸೊ ಬೇಸಿಕಲಿ ಏನ್ ಇಂಪಾರ್ಟೆಂಟ್ ಇದೆ ಅದನ್ನ ಫಸ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, they say 20% of things brings to the 80% of results. ಸೊ ಹೇಗೆ ಮಾಡೋದು? ದ ಫಸ್ಟ್ ಥಿಂಗ್ ಇಸ್ 12 syllabus. ಸೊ ನಿಮಗೆ ಗೊತ್ತಿದೆ ಅಲ್ಲ, 12 syllabus ಅಲ್ಲಿ ತುಂಬಾ ಜಾಸ್ತಿ ಕ್ವಶನ್ ಕೇಳ್ತಾರೆ, ಲೈಕ್ ಅರೌಂಡ್ 74%. ದಟ್ಸ್ ನಥಿಂಗ್ ಬಟ್ 40 to 42 ಕ್ವಶನ್ಸ್ ಜಸ್ಟ್ ಕಮ್ ಫ್ರಮ್ ದ 12 ಸ್ಟ್ಯಾಂಡರ್ಡ್. ಸೊ ನೀವು 12th ಒಂದೇ ಸ್ಟಡಿ ಮಾಡಿದ್ರೆ ನೀವು ಪ್ರತಿ ಸಬ್ಜೆಕ್ಟ್ ಅಲ್ಲಿ 4 ರಿಂದ 45 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಸೊ ಕಂಬೈನಿಂಗ್ 3 ಸಬ್ಜೆಕ್ಟ್ ಯು ವಿಲ್ ಈಸಿಲಿ ಗೆಟ್ ಮೋರ್ ದೆನ್ 120 ಮಾರ್ಕ್ಸ್. ನೀವು 11th ಸ್ಟ್ಯಾಂಡರ್ಡ್ ಏನ್ ಟಾಪಿಕ್ ಇದೆಲ್ಲ ಬಿಟ್ಟೇ ಬಿಡಿ. ಲೈಕ್ ಇಫ್ ಯು ಆರ್ ಸ್ಟಾರ್ಟಿಂಗ್ ನಾವು, ಸೊ ಫೋಕಸ್ ಓನ್ಲಿ ಆನ್ 12th ರೈಟ್ ನಾವು, ಯಾಕಂದ್ರೆ ಅದರಿಂದ ಜಾಸ್ತಿ ಪರ್ಸೆಂಟೇಜ್ ಬರುತ್ತೆ. ಆಮೇಲೆ ಸೆಕೆಂಡ್ ಪಾಯಿಂಟ್ ಏನಂದ್ರೆ, ನೀವು KCT ಬರೆಯುವಾಗ ನೀವು ಕ್ವಶನ್ಸ್ ನೋಡ್ತಾ ಇದ್ದೀರಾ, ಆಮೇಲೆ ನಿಮ್ಗೆ ಅರ್ಥ ಆಗ್ತಾ ಇದೆ, ಲೈಕ್ ಇವೆಲ್ಲ ಹಾರ್ಡ್ ಕ್ವಶನ್ಸ್ ಇದೆ, ಮೀಡಿಯಂ ಕ್ವಶನ್ಸ್ ಇದೆ, ನಿಮ್ಗೆ ಸಾಲ್ವ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಏನ್ ಮಾಡಿ, KCT ಪೇಪರ್ನ ರಿವರ್ಸ್ ಆರ್ಡರ್ ಅಲ್ಲಿ ಸ್ಟಾರ್ಟ್ ಮಾಡಿ ಸಾಲ್ವ್ ಮಾಡೋಕೆ. ಯಾಕಂದ್ರೆ ಇಫ್ ಯು ಆರ್ ಓನ್ಲಿ ಸೀಯಿಂಗ್ ದ ಹಾರ್ಡ್ ಕ್ವಶನ್ಸ್ ಅಥವಾ ಮೀಡಿಯಂ ಕ್ವಶನ್ಸ್ ಇನ್ ದ ಬಿಗಿನಿಂಗ್, ದಟ್ ಮೀನ್ಸ್ ಈಸಿ ಕ್ವಶನ್ಸ್ ಆರ್ ಎಟ್ ದಿ ಎಂಡ್. ಸೊ ಇದು ಪ್ರತಿಯೊಬ್ಬರಿಗೂ ಸೇಮ್ ಇರಲ್ಲ. ಆಸ್ ಯು ಆಲ್ಸೋ ನೋ, ಕ್ವಶನ್ಸ್ ಶಫಲ್ಡ್ ಆಗಿ ಬರುತ್ತೆ. ಕೆಲವೊಬ್ಬರಿಗೆ ಈಸಿ ಫಸ್ಟ್ ಬಂದಿರುತ್ತೆ, ಕೆಲವೊಬ್ಬರಿಗೆ ಮಿಕ್ಸ್ ಆಗಿರುತ್ತೆ. ಕ್ವಶನ್ಸ್ ನೋಡಿ ಆದ್ಮೇಲೆ ಡೋಂಟ್ ಸ್ಟಾರ್ಟ್ ಸಾಲ್ವಿಂಗ್ ಇಟ್ ಇಮಿಡಿಯೇಟ್ಲಿ. ಫಸ್ಟ್ ಸಿ ದ ಕ್ವಶನ್, ಅಂಡರ್ಸ್ಟ್ಯಾಂಡ್ ಅದು ಯಾವ ತರ ಇದೆ, ಅದ್ರ ಲೆವೆಲ್ ಆಫ್ ಹಾರ್ಡ್ನೆಸ್ ಹೇಗಿದೆ, ಫಸ್ಟ್ ಒಂದು ಚೆಕ್ ಮಾಡಿ. ಅದು ಹಾರ್ಡ್ ಇದೆಯಾ ಬಿಟ್ಬಿಡಿ, ಇಟ್ಸ್ ಓಕೆ, ಜಸ್ಟ್ ಲಿವ್ ಇಟ್, ಡೂ ಇಟ್ ಅಟ್ ದಿ ಎಂಡ್. ಈಸಿ ಇದೆಯಾ ಸಾಲ್ವ್ ಮಾಡಿ. ಅಕಸ್ಮಾತ್ ನೀವು ನೋಡ್ತಾ ಇದ್ದೀರಾ ಬರೀ ಹಾರ್ಡ್ ಕ್ವಶನ್ ಕಾಣಿಸಿದೆ ಅಂದ್ರೆ ಸರ್ಚ್ ಫಾರ್ ದ ಈಸಿ ಫಸ್ಟ್. ನನ್ನ ಟೈಮಲ್ಲಿ ಹಂಗಾಗಿದ್ದು, ನಾನು KCT ಪೇಪರ್ ನೋಡ್ತಾ ಇದ್ದೇನೆ ಈವನ್ ಫಾರ್ ಆಲ್ ದ 3 ಸಬ್ಜೆಕ್ಟ್ಸ್. ಓಕೆ, ಐ ಆಮ್ ಸೀಯಿಂಗ್ ದ ಹಾರ್ಡ್ ಕ್ವಶನ್ಸ್ ಅಂಡ್ ಮೀಡಿಯಂ ಕ್ವಶನ್ಸ್ ಅಟ್ ದಿ ಫಸ್ಟ್. ನಾನು ಟ್ರೈ ಮಾಡ್ತಿದ್ದೀನಿ, ನಂಗೆ ಆಗ್ತಾನೆ ಇಲ್ಲ, ಕಾನ್ಫಿಡೆನ್ಸ್ ಲೋ ಆಗ್ತಾ ಇದೆ. ಯಾಕಂದ್ರೆ ನನ್ನ ಗೋಲ್ ಏನಿತ್ತು 1 ನಿಮಿಷದಲ್ಲಿ ಒಂದು ಕ್ವಶನ್ ಮಾಡ್ಬೇಕಂತ. ಬಟ್ ಹಾರ್ಡ್ ಕ್ವಶನ್ಸ್ ದೇ ಟೇಕ್ 2 minutes 3 minutes ಆಲ್ಸೋ. ಸೊ ಕಾನ್ಫಿಡೆನ್ಸ್ ಲೋ ಆಗ್ತಾ ಇದ್ದು. ಆಮೇಲೆ ನಾನು ಬ್ಲ್ಯಾಂಕ್ ಆಗಿದೆ ಒಂದು ಟೈಮಲ್ಲಿ. ಸೊ ನಾನು ಏನು ಮಾಡಿದೆ, ದೆನ್ ಐ ಥಾಟ್ ಲೈಕ್ ಈಸಿ ಕ್ವಶನ್ಸ್ ಫಸ್ಟ್ ಮಾಡೋಣ ಅಂತ, ಅಂಡ್ ಐ ಸ್ಟಾರ್ಟ್ ಸಾಲ್ವಿಂಗ್ ಇನ್ ದ ರಿವರ್ಸ್ ಆರ್ಡರ್. ಆಮೇಲೆ ಇದು ಮೆಜಾರಿಟಿ ಆಫ್ ದ ಕೇಸ್ ಆಯ್ತಾ, ಆಲ್ಮೋಸ್ಟ್ 70% ಆಫ್ ದ KCD ಸ್ಟೂಡೆಂಟ್ಸ್ ಏನೇನು ಎಕ್ಸಾಮ್ ಬರೀತಾರೆ ಅವ್ರೆಲ್ರಿಗೂ ಇದೇ ತರ ಪ್ಯಾಟರ್ನ್ ಇರುತ್ತೆ. ಲೈಕ್ ಮೀಡಿಯಂ ಹಾರ್ಡ್ ಫಸ್ಟ್ ಕೊಟ್ಬಿಟ್ಟಿರ್ತಾರೆ, ಯಾಕಂದ್ರೆ ಸ್ಟೂಡೆಂಟ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಕು, ಸ್ವಲ್ಪ ಕಾನ್ಫಿಡೆನ್ಸ್ ಲೋ ಹೋಗ್ಲಿ, ಹಂಗೆ ಅವ್ರ ಟ್ರಿಕ್ ಇರುತ್ತೆ. ಸೊ ಮೆಜಾರಿಟಿ ಅಂತ ಹೇಳ್ತಿದ್ದೀನಿ. ಅಗೇನ್ ಕೆಲವೊಬ್ಬರಿಗೆ ಈಸಿ ಫಸ್ಟ್ ಬಂದಿರುತ್ತೆ ಅಥವಾ ಮಿಕ್ಸ್ ಕೂಡ ಬಂದಿರುತ್ತೆ. ಸೊ ಅಗೇನ್ ಡಿಪೆಂಡ್ಸ್ ಆನ್ ಈಚ್ ಪೇಪರ್. ಸೊ ಥರ್ಡ್ ಪಾಯಿಂಟ್, ನಾನು ನಿಮ್ಗೆ ಹೇಳಿದ್ನಲ್ಲ 12th ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕಂತ, ಅದರಲ್ಲಿ ಕೂಡ ಐ ವಿಲ್ ಅಪ್ಲೈ ಒನ್ ಮೋರ್ ಫಿಲ್ಟರ್, ದಟ್ ಸ್ಟಡಿ ಓನ್ಲಿ ಹೈ ವೆಟೇಜ್ ಚಾಪ್ಟರ್ಸ್. ಸೊ ಯಾವ್ಯಾವ ಅಂದ್ರೆ ಬೇಸಿಕಲಿ ದೇರ್ ಆರ್ ಅರೌಂಡ್ 36 ಚಾಪ್ಟರ್ಸ್. ಓಕೆ, ಈ 36 ಚಾಪ್ಟರ್ಸ್ ನೀವು ಮಾಡಿದ್ರೆ ಯು ವಿಲ್ ಸ್ಕೋರ್ ಮೋರ್ ದೆನ್ 135+. ಓಕೆ, ಸೊ ದೀಸ್ ಆರ್ ದೋಸ್ ಚಾಪ್ಟರ್ಸ್, ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್ಸ್. ಮುಂದೆ ಹೋಗಿದ್ದ ಮುಂಚೆ ನಿಮ್ಮೆಲ್ರಿಗೂ ಆಸೆ ಇರ್ಬೋದಲ್ಲ, ನಾನು ಒಳ್ಳೆ ಕಾಲೇಜಲ್ಲಿ ಹೋಗಬೇಕು, ಆಮೇಲೆ ಒಂದು ನ್ಯೂ ಟೆಕ್ ಸ್ಕೂಲಲ್ಲಿ ಹೋಗಬೇಕು ಅಂತ. ಬಟ್ ಎಲ್ರಿಗೂ ಚಾನ್ಸ್ ಸಿಗಲ್ಲ, ಯಾಕಂದ್ರೆ KCD ತುಂಬಾ ಕಾಂಪಿಟೇಷನ್ ಇರುತ್ತೆ. ಆಮೇಲೆ ಯಾಕಂದ್ರೆ ಲಕ್ಷಾಂತರ ಜನ ಕುಂದಿರ್ತಾರೆ, ಆಮೇಲೆ ಟಾಪ್ ಅಲ್ಲಿ ಅಷ್ಟೇ ಗುಡ್ ಕಾಲೇಜಸ್ ಸಿಗುತ್ತೆ ಗೌರ್ಮೆಂಟ್ ವತಿಯಿಂದ. ಬಟ್ ದಟ್ಸ್ ಅನ್ಫೇರ್, ರೈಟ್? ಸೊ ಎಲ್ರಿಗೂ ಒಂದು ಈಕ್ವಲ್ ಚಾನ್ಸ್ ಸಿಗಬೇಕು. ಸೊ ಅದಕ್ಕೆ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಮಿರೈ ಸ್ಕೂಲ್ ಆಫ್ ಟೆಕ್ನಾಲಜಿ. ಇಟ್ಸ್ ಅ ನ್ಯೂ ಏಜ್ ಮಾಡೆಲ್ ಆಫ್ ಇಂಜಿನಿಯರಿಂಗ್ ವಿತ್ ಫೋಕಸ್ ಇನ್ ಪ್ರಾಕ್ಟಿಕಲ್ AI ಅಂಡ್ ML ಲರ್ನಿಂಗ್. ಸೊ ನೀವು ಕಾರ್ಪೊರೇಟ್ ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಏನಾದ್ರು ಕಲಿಬೇಕಂದ್ರೆ, ಆಮೇಲೆ ಟೆಕ್ ಎನೇಬಲ್ಡ್ ಕ್ಲಾಸ್ ರೂಮ್ಸ್ ಅಲ್ಲಿ ಕಲಿಬೇಕಂದ್ರೆ, ದಿಸ್ ಇಸ್ ಒನ್ ಆಫ್ ದ ಜಾಕ್ಪಾಟ್ ಫಾರ್ ಯು. ಇದರಲ್ಲಿ ನಿಮಗೆ ಸ್ಟಾರ್ಟ್ಅಪ್ ಎನ್ವಿರಾನ್ಮೆಂಟ್ ಸಿಗುತ್ತೆ by Apple Labs, advanced classrooms and mentorship by the Mang experts. So campus ಬಂದ್ಬಿಟ್ಟು ವರ್ತಿನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬೆಂಗಳೂರಲ್ಲೇ ಇದೆ. ಆಮೇಲೆ ಅವರು ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಕೊಡ್ತಾ ಇದ್ದಾರೆ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್, ಅದು ಕೂಡ ವಾಕಿಂಗ್ ಡಿಸ್ಟೆನ್ಸ್ ಅಲ್ಲಿ, ಸೊ ತುಂಬಾ ಹತ್ತಿರ ಇರುತ್ತೆ. ಸೊ ಇಲ್ಲಿರೋ ಸ್ಟೂಡೆಂಟ್ಸ್ ಬರೀ ಓದೋದಷ್ಟೇ ಅಲ್ಲ, ದೇ ಒನ್ ಬಿಲ್ಡ್ ಸೊಲ್ಯೂಷನ್ ಸಾಲ್ವ್ ದ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್. ಇವ್ರ ಅಡ್ವಾಂಟೇಜ್ ಏನಂದ್ರೆ, ಇವರು ಕರಿಕ್ಯುಲಮ್, ಇವರು ಸಿಲೆಬಸ್ ಬೇರೆ ಟ್ರೆಡಿಷನಲ್ ಕಾಲೇಜ್ ತರ ಔಟ್ಡೇಟೆಡ್ ಇಲ್ಲ, ಇವ್ರದ್ದು ನ್ಯೂ ಸಿಲೆಬಸ್ ಇದೆ ವಿಚ್ ಹ್ಯಾಸ್ ಕರೆಂಟ್ AI ಡೆವಲಪ್ಮೆಂಟ್ಸ್. ಸೊ ಇಲ್ಲಿರೋ ಸ್ಟೂಡೆಂಟ್ಸ್ ಡೇ 1 ಇಂದ ಕೋಡಿಂಗ್ ಸ್ಟಾರ್ಟ್ ಮಾಡ್ತಾರೆ, ಅಂಡ್ ದೇ ಯೂಸ್ ಟೆಕ್ನಾಲಜೀಸ್ ಲೈಕ್ ChatGPT, GitLab, GitHub, everything guided by the top tech company experts. ಸೊ ಬೇರೆ ಕಾಲೇಜಸ್ ಅಲ್ಲಿ ಔಟ್ಡೇಟೆಡ್ ಸಿಲೆಬಸ್ ಹೇಳ್ತಾರೆ, ಬಟ್ ಮಿರೈ ಅವರು ನಿಮಗೆ ಯಾವ ಒಂದು ಸಿಲೆಬಸ್ ಇಂದ ನಿಮಗೆ ಸ್ಕಿಲ್ ಲೆವೆಲ್ ಮಾಡ್ತಾರೆ ಅಂದ್ರೆ, ವಿಚ್ ಈಸ್ ರಿಕ್ವೈರ್ಡ್ ಫಾರ್ ಇವನ್ ದ ನೆಕ್ಸ್ಟ್ ಡೆಕೆಡ್ಸ್. ನೀವು ಹೇಗಾದ್ರೂ KCT ಬರ್ತಿದಾರಲ್ಲ, ಸೊ ಯು ಕ್ಯಾನ್ ಅಪ್ಲೈ ಫಾರ್ ದಿಸ್ ಆಸ್ ವೆಲ್. ಸೊ ಇವ್ರದ್ದು ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಇದೆ, ವಿಚ್ ಇಸ್ ಆನ್ ದ 16th April, ಮತ್ತೆ ಇದರ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಆನ್ 15th April. ಸೊ ಇವ್ರ ಎಂಟ್ರೆನ್ಸ್ ಎಕ್ಸಾಮ್ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಕೊಡ್ತೀನಿ. ಯು ಕ್ಯಾನ್ ಜಸ್ಟ್ ಗೋ ಅಂಡ್ ರೈಟ್ ಇಟ್ ಡೌನ್. ಯಾಕಂದ್ರೆ ಕೀಪ್ ದಿಸ್ ಆಸ್ ಅ ಬ್ಯಾಕಪ್. ಅಕಸ್ಮಾತ್ KCT ಒಳ್ಳೆ ರ್ಯಾಂಕ್ ಬರಲಿಲ್ಲ ಅಂದ್ರೆ ಯು ಕ್ಯಾನ್ ಜಾಯಿನ್ ದಿಸ್ ಕಾಲೇಜ್ ಆಸ್ ವೆಲ್. ಆಮೇಲೆ ಮುಂದೆ ಹೋಗಿದ್ದ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಡೂ ಸಬ್ಸ್ಕ್ರೈಬ್. ಯಾಕಂದ್ರೆ 80% ಆಫ್ ಯು ಸಬ್ಸ್ಕ್ರೈಬ್ ಮಾಡೋದೇ ಅಲ್ಲ, ಬರೀ ವಿಡಿಯೋ ನೋಡಿ ಹೊರಟೋಗ್ತೀರಾ. ಸೊ ಡೂ ಸಬ್ಸ್ಕ್ರೈಬ್. ಆಮೇಲೆ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಬರ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ನಿಮಗೆ ಬೆನಿಫಿಟ್, ಯಾಕಂದ್ರೆ ಈ ಕೆಲವೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಇಂದ ನಿಮ್ಮ ರ್ಯಾಂಕ್ ಇಲ್ಲಿಂದ ಇಲ್ಲಿ ಹೋಗುತ್ತೆ. ಬಿಕಾಸ್ ಐ ಮೈಸೆಲ್ಫ್ ಗಾಟ್ 1409 ರ್ಯಾಂಕ್ ಇನ್ KCT ಅಂಡ್ ಐ ಗ್ರಾಜುಯೇಟೆಡ್ ಫ್ರಮ್ MS ರಾಮಯ್ಯ ಕಾಲೇಜ್ ವಿತ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್. ಅದಾದ್ಮೇಲೆ ಕೌನ್ಸಿಲಿಂಗ್ ಅಲ್ಲೂ ಕೂಡ KCT ಕೌನ್ಸಿಲಿಂಗ್ ಅಲ್ಲಿ ಯಾವ ಕಾಲೇಜ್ ಚೂಸ್ ಮಾಡಬೇಕು ಅಲ್ಲಿ ಕೂಡ ಒಂದು ಟ್ರಿಕ್ ಇರುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಆ ತರ ವಿಡಿಯೋಸ್ ನಾನು ಬೇಗ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಶಾರ್ಟ್ಕಟ್ ಫಾರ್ಮುಲಾಸ್ ಇಂದ ನೀವು ಬಿಗ್ ಕ್ವಶನ್ಸ್ ಕೂಡ ವಿದಿನ್
20-25 ಸೆಕೆಂಡ್ಸಲ್ಲಿ ಈಸಿಲಿ ಮಾಡ್ಬೋದು. ಲೈಕ್ ನನ್ನ ಎಕ್ಸಾಂಪಲಲ್ಲಿ ಇನ್ನೊಂದು ದೇರ್ ವಾಸ್ ಹಾರ್ಡ್ ಇಂಟಿಗ್ರೇಷನ್ ಪ್ರಾಬ್ಲಮ್. ಅದು ನಾನು ಲಾಸ್ಟ್ ಮೂಮೆಂಟಲ್ಲೇ ಮಾಡಿದ್ದೆ, ಯಾಕಂದರೆ ಹಾಡಿತ್ತಲ್ಲ, ಸೊ ನಾನು ಬಿಟ್ಬಿಟ್ಟಿದ್ದೆ. ಲಾಸ್ಟ್ ಒಂದೆರಡು ನಿಮಿಷ ಆಯಿತು ಅಷ್ಟೇ. ಸೊ ಅವಾಗ ನಾನು ಕ್ವಶನ್ ನೋಡಿದೆ, ಅದರಿಂದ ಸ್ವಲ್ಪ ನ್ಯೂಮರೇಟರ್ ಸ್ವಲ್ಪ ಸಾಲ್ವ್ ಮಾಡಿದೆ, ಡಿನಾಮಿನೇಟರ್ ಸ್ವಲ್ಪ ಸಾಲ್ವ್ ಮಾಡಿದೆ, ಆ್ಯಂಡ್ ಐ ಗಾಟ್ ಸಮ್ ಪ್ಯಾಟರ್ನ್, ಆ್ಯಂಡ್ ದ್ಯಾಟ್ ವಾಸ್ ಇನ್ ದ ಫಾರ್ಮ್ ಆಫ್ ದ ಶಾರ್ಟ್ಕಟ್ ಫಾರ್ಮುಲಾ. ಸೊ ಅದರಿಂದ ನಾನು ಡೈರೆಕ್ಟ್ ಆಗಿ ಸೀದಾ ಆನ್ಸರ್ ಬರೆದ್ಬಿಟ್ಟೆ, ವಾಟ್ ವಿಲ್ ಬಿ ದ ಆನ್ಸರ್. ಸೊ ಆ ಥರ ನೀವು ಅಪ್ಲೈ ಮಾಡ್ಬೋದು ಶಾರ್ಟ್ಕಟ್ ಫಾರ್ಮುಲಾಸ್. ಸೊ ಎಲ್ಲಿಂದ ನೋಡಬೇಕು ವಾಟ್ ಆರ್ ದೋಸ್ ಶಾರ್ಟ್ಕಟ್ ಫಾರ್ಮುಲಾಸ್ ಅಂದರೆ, ಯು ಕ್ಯಾನ್ ಜಸ್ಟ್ ವಾಚ್ ದಿಸ್ ವಿಡಿಯೋ, ಯು ವಿಲ್ ಗೆಟ್ ಟು ನೋ. ಯಾಕಂದರೆ KCET ನೀವು ಬರೀ 1 ನಿಮಿಷದಲ್ಲಿ ಅಷ್ಟೇ ಸಾಲ್ವ್ ಮಾಡಬೇಕಲ್ಲ. ಸೊ ಅವ್ರ ಪರ್ಪಸ್ಲಿ ನಿಮಗೆ ಶಾರ್ಟ್ಕಟ್ ಫಾರ್ಮುಲಾಸ್ ಮೇಲೆ ಕ್ವಶನ್ಸ್ ಕೊಟ್ಟಿರ್ತಾರೆ. ಇದಷ್ಟೇ ಅಲ್ಲದೆ ಇನ್ನೊಂದು ಪಾಯಿಂಟ್ ಏನು ಬರುತ್ತೆ, ಫಾರ್ಮುಲಾಸ್. ಓಕೆ, ಫಿಫ್ತ್ ಪಾಯಿಂಟ್ ಇಸ್ ಫಾರ್ಮುಲಾಸ್. ನೀವು ಫಾರ್ಮುಲಾಸಲ್ಲೂ ಕೂಡ ಯು ಶುಡ್ ಬಿ ವೆರಿ ಕ್ವಿಕ್, ಬೇಗ ಯು ಶುಡ್ ಬಿ ಏಬಲ್ ಟು ಅಪ್ಲೈ ಆಲ್ ದ ಫಾರ್ಮುಲಾಸ್. ಸೊ ಎಲ್ಲ ಫಾರ್ಮುಲಾಸ್ ಒಂದು ಕಡೆ ಬರೆದಿಟ್ರೆ ದಟ್ ವಿಲ್ ಬಿ ವೆರಿ ಗುಡ್ ಪಾಯಿಂಟ್. ಆ್ಯಂಡ್ ಅಗೇನ್ ಯು ಡೋಂಟ್ ಹ್ಯಾವ್ ಟು ಡೂ ಇಟ್ ಮ್ಯಾನುವಲಿ, ಯಾಕಂದರೆ ಐ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಆಲ್ ದ ಫಾರ್ಮುಲಾ ಶೀಟ್ಸ್ ಹಿಯರ್. ಜಸ್ಟ್ ಗೋ ಆ್ಯಂಡ್ ಡೌನ್ಲೋಡ್ ದ ಫ್ರೀ PDF ಆ್ಯಂಡ್ ಸ್ಟಾರ್ಟ್ ಸ್ಟಡಿಂಗ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಮ್ಯಾಟ್ರಿಕ್ಸ್ ಕೂಡ ಹೇಳಿದೆ, ಅದಷ್ಟೇ ಅಲ್ಲದೆ ಸಮ್ ಆಫ್ ದ ಬೆಸ್ಟ್ ಪ್ರೈವೇಟ್ ಕಾಲೇಜಸ್ ಕೂಡ ನಾನು ಹೇಳ್ತಾ ಇದ್ದೀನಿ. ಇದೇ ಮುಂದೆ ವಿಡಿಯೋ ಬರ್ತಲ್ಲ, ಅದರಲ್ಲಿ ಸಿಮಿಲರ್ ಟು ದಿಸ್ ಕಾಲೇಜ್ ಬೇರೆ ಯಾವ ಬೆಸ್ಟ್ ಕಾಲೇಜಸ್ ಅದ್ರದ್ದು ಕೂಡ ನಾನು ವಿಡಿಯೋಸ್ ಮಾಡ್ತೀನಿ. ಸೊ ದ್ಯಾಟ್ ನೀವು ಅವ್ರ ಇನ್ಸ್ಟಿಟ್ಯೂಷನ್ ಅಥವಾ ಅವ್ರ ಯೂನಿವರ್ಸಿಟಿ, ಅವ್ರ ಟೆಕ್ ಸ್ಕೂಲಲ್ಲಿ ಕೂಡ ಕ್ಯಾನ್ ರೈಟ್ ದರ್ ಎಂಟ್ರೆನ್ಸ್ ಎಕ್ಸಾಮ್. ಯಾಕಂದರೆ ಯು ವಿಲ್ ಮೇಕ್ ಯುವರ್ ಚಾನ್ಸಸ್ ಟು ಗೆಟ್ ಸೆಲೆಕ್ಟೆಡ್ ಇನ್ ಟು ಗುಡ್ ಕಂಪನೀಸ್ ವಿಲ್ ಬಿಕಮ್ ಹೈ. ಯಾಕಂದರೆ ನೀವು ಎಲ್ಲ ಬೆಸ್ಟ್ ಕಾಲೇಜಸ್ದು ಎಂಟ್ರೆನ್ಸ್ ಎಕ್ಸಾಮ್ ಕೊಟ್ಮೇಲೆ ಯಾವುದ್ರಲ್ಲಿ ಚೆನ್ನಾಗಿ ಬರುತ್ತೆ, ಯು ಕ್ಯಾನ್ ಗೋ ದರ್. ಆಮೇಲೆ ಸಿಲೆಬಸ್ ಅಂತೂ ಸೇಮೇ ಇರುತ್ತೆ, ರೈಟ್? ಜಸ್ಟ್ ಲೈಕ್ KCET ಎಕ್ಸಾಮ್ ಬರೆಯುವಾಗ ಏನೇನು ಹೌ ಟು ಮ್ಯಾನೇಜ್ ದ ಟೈಮ್ and everything, all those that I'll be making videos. So subscribe ಮಾಡಿದ್ರೆ I will put that videos fast. So ಅದಕ್ಕೆ do subscribe and I will see you in the next video. Bye bye.